ಓಂ ನಮಃ ಶಿವಾಯ. ಸ್ವಾಮಿ ಗುರುವಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಆಗಸ್ಟ್ ಮೊದಲನೇ ವಾರ ಅಂದರೆ ಈ ವಾರ ಧನ ಯೋಗ ಈ ರಾಶಿಗೆ ಭಾರಿ ಲಕ್ಕಿ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಒಟ್ಟಾರೆಯಾಗಿ ಪ್ರಶ್ನೆ ಹಾಕಬೇಡಿ, ಸರಿಯಾಗಿ ಕರೆಕ್ಟಾಗಿ ಏನು ಇದೆ ಸಮಸ್ಯೆ ಅನ್ನೋದನ್ನು ಬರೆದು ಕಳುಹಿಸಿ. ಹಾಗೇನೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಅದನ್ನು ಕೇಳಬಹುದು, ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆಗಸ್ಟ್ ಮೊದಲನೇ ವಾರದಲ್ಲಿ ಧನ ಯೋಗದಿಂದಾಗಿ ತ್ರಿಗ್ರಾಯಿ ಯೋಗ ಬಲಶಾಲಿ ಆಗಿರಲಿದೆ. ಜೊತೆಗೆ ಈ ವಾರ ಮಂಗಳ ಮತ್ತು ಚಂದ್ರ ವೃಷಭ ರಾಶಿಯಲ್ಲಿ ಚಲಿಸುವಂಥದ್ದು, ಇದರಿಂದಾಗಿ ಧನ ಯೋಗ ರೂಪುಗೊಳ್ಳುವಂಥದ್ದು. ವೃಷಭ ರಾಶಿಯಲ್ಲಿ ಮಂಗಳ, ಗುರು, ಚಂದ್ರ ಒಟ್ಟಿಗೆ ಚಲಿಸುವುದರಿಂದ ತ್ರಿಗ್ರಾಯಿ ಯೋಗ ಸೃಷ್ಟಿಯಾಗಲಿದೆ. ಈ ಶುಭ ಯೋಗದಿಂದಾಗಿ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟ. ಹಾಗೆಯೇ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಧನಯೋಗ ರೂಪುಗೊಳ್ಳುವಂಥದ್ದು. ಮಂಗಳ ಮತ್ತು ಚಂದ್ರ ವೃಷಭ ರಾಶಿಯಲ್ಲಿ ಸಂಯೋಗಗೊಳ್ಳುವುದರಿಂದ ಚಂದ್ರ ಮಂಗಳ ಯೋಗ ಸೃಷ್ಟಿಯಾಗುವಂಥದ್ದು. ಇದಕ್ಕೆ ಧನಯೋಗ ಅಂತಲೂ ಕರೆಯುತ್ತಾರೆ. ಜೊತೆಗೆ ಈ ವಾರ ತ್ರಿಗ್ರಾಯಿ ಯೋಗ ಸಹ ನಿರ್ಮಾಣಗೊಳ್ಳಲಿದೆ. ಈ ಸಮಯದಲ್ಲಿ ಗುರು ಗ್ರಹ ವೃಷಭ ರಾಶಿಯಲ್ಲಿ ಚಲಿಸುವಂಥದ್ದು. ಇದರೊಂದಿಗೆ ವೃಷಭ ರಾಶಿಯಲ್ಲಿ ಮಂಗಳ, ಚಂದ್ರ ಚಲಿಸುವುದು ಬಹಳ ಶುಭ. ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಕೆಲವು ರಾಶಿಗಳ ಜನರು ವೃತ್ತಿ, ಕುಟುಂಬ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ, ಯಶಸ್ಸನ್ನು ಪಡೆಯುವಂಥದ್ದು. ಈ ಯೋಗದಿಂದಾಗಿ ಇವರ ಧನ ಸಂಪತ್ತು ಹೆಚ್ಚಾಗಲಿದೆ ಮತ್ತು ಜೀವನದಲ್ಲಿ ಸಮೃದ್ಧಿ ಹೊಂದುವಂಥದ್ದು. ಅಂದರೆ 12 ರಾಶಿಗೆ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸಂಚಾರದಿಂದ ಅಥವಾ ಗ್ರಹಗಳ ಸಂಯೋಗದಿಂದ ಉಂಟಾಗುವ ರಾಜಯೋಗದಿಂದ ಪ್ರತಿಯೊಬ್ಬ ರಾಶಿಗೂ ಕೂಡ ಅದರ ಫಲಾಫಲ ಇರುವಂಥದ್ದು. ಕೆಲವು ರಾಶಿಗೆ ತುಂಬ ಒಳ್ಳೆಯದಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಮ ಆಗಿರುತ್ತೆ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಆದರೆ ಯಾರಿಗೆ ಕೆಟ್ಟದಂತೂ ಖಂಡಿತ ಆಗೋದಿಲ್ಲ. ಈ ಒಂದು ವಾರ ಅಂದರೆ ಆಗಸ್ಟ್ ಮೊದಲನೇ ವಾರ ಯಾವ ರಾಶಿಗೆ ತುಂಬಾ ಒಳ್ಳೆಯದಿದೆ. ಧನ ಯೋಗ ಉಂಟಾಗುವಂಥದ್ದು, ಆರ್ಥಿಕ ಹರಿವು ಹೆಚ್ಚಾಗುವಂಥದ್ದು ಅಂತ ನೋಡೋದಾದರೆ ವೃಷಭ ರಾಶಿ ಈ ವಾರ ಲಾಭದೊಂದಿಗೆ ಗೌರವ ಖ್ಯಾತಿಯು ಹೆಚ್ಚಾಗಲಿದೆ. ವೃಷಭ ರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳ ಕೊನೆಯ ವಾರ ಲಾಭದಾಯಕ ಮತ್ತು ಆಗಸ್ಟ್ ಬರುವಂಥದ್ದು ಮತ್ತು ಅನುಕೂಲಕರವಾಗಿರಲಿದೆ. ವಾರದ ಆರಂಭದಲ್ಲಿ ನಿಮ್ಮಲ್ಲಿ ಅದ್ಭುತ ಶಕ್ತಿ ಹಾಗೂ ಉತ್ಸಾಹವನ್ನು ನೋಡ್ಬೋದು. ಈ ವಾರ ನೀವು ನಿಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ವಿ ಆಗುವಿರಿ. ಈ ವಾರ ನಿಮ್ಮ ಯಶಸ್ಸಿಂದ ನಿಮ್ಮ ಕುಟುಂಬದ ಸದಸ್ಯರು ಬಹಳ ಸಂತೋಷ ಪಡುವರು. ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ. ಜನರು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಹೆಚ್ಚು ಉತ್ಸಾಹದಿಂದ ಇರುವರು. ಪ್ರೀತಿಯಲ್ಲಿರುವ ವೃಷಭ ರಾಶಿಯವರಿಗೆ ಈ ವಾರ ಶುಭ. ಈ ಮಳೆಗಾಲದಲ್ಲಿ ನೀವು ನಿಮ್ಮ ಸಂಗಾತಿಯಿಂದ ಹೊರಗೆ ಹೋಗುವ ಬಗ್ಗೆ ಯೋಚಿಸುವಂಥದ್ದು ಮತ್ತು ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ಈ ವಾರ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಂಥದ್ದು ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ. ಕುಟುಂಬ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಮತ್ತು ತುಂಬ ಗೌರವ ಬರುವಂಥದ್ದು. ಧನ ಒಂದು ವಿಷಯದಲ್ಲಿ ಅಂದರೆ ಹಣದ ವಿಷಯದಲ್ಲಿ ಒಳ್ಳೆಯದಾಗುವಂಥದ್ದು ಇದೆಲ್ಲ ಇರುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಅದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ 3 ದಿನ ಪ್ಲಸ್ ಆಗಸ್ಟ್ ಹೇಗಿದೆ ಅಂತ ನೋಡೋಣ. ಈ ವಾರ ಪೂರ್ತಿಯಾಗಿ ಈ ವಾರ ನಿಮ್ಮ ಅಪೂರ್ಣ ಕೆಲಸಗಳು ಕೂಡ ಪೂರ್ಣ ಮತ್ತು ಪ್ರಯಾಣದಿಂದ ಲಾಭ ಸಿಗುವಂಥದ್ದು. ಸಿಂಹರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳ ಕೊನೆಯ ವಾರ ಬಹಳ ಉತ್ತಮ. ಈ ವಾರ ನಿಮ್ಮ ಅಪೂರ್ಣ ಕಾರ್ಯಗಳೆಲ್ಲ ಪೂರ್ಣಗೊಳ್ಳುವಂಥದ್ದು. ಈ ವಾರ ನಿಮ್ಮ ಮಹಿಳಾ ಸ್ನೇಹಿತೆಯ ಸಹಕಾರದೊಂದಿಗೆ ಹಲವು ಸಮಯಗಳಿಂದ ಪೂರ್ಣಗೊಂಡಿದ್ದ ನಿಮ್ಮ ಕಾರ್ಯಗಳು ಪೂರ್ಣಗೊಳ್ಳುವುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯರು ಕಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವಂಥದ್ದು. ನಿಮ್ಮ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಸಹ ಗಳಿಸುವಂಥದ್ದು ನೀವು. ಇದರಿಂದಾಗಿ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಗೊಳ್ಳುವಿರಿ. ವಾರದ ದ್ವಿತೀಯಾರ್ಧದಲ್ಲಿ ನಿಮಗೆ ಪ್ರಯಾಣಿಸುವ ಯೋಗ ಅಂದರೆ ಆಗಸ್ಟ್ ಮೊದಲನೇ ಒಂದು ವಾರ ಬರುವಂಥದ್ದು ತಾರೀಕು ಗುರುವಾರದಂದು. ಈ ಪ್ರಯಾಣ ನಿಮಗೆ ಯಶಸ್ಸನ್ನು ನೀಡಲಿದೆ, ಲಾಭವನ್ನು ಸಹ ಪಡೆಯುವಿರಿ. ಪ್ರೀತಿಯಲ್ಲಿರುವ ಸಿಂಹರಾಶಿಗಳು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಂಥದ್ದು ಮತ್ತು ನಿಮ್ಮ ವೈವಾಹಿಕ ಜೀವನ ಬಹಳ ಸಂತೋಷದಿಂದ ಇರುತ್ತೆ ಈ ವಾರ ಅಂತ ಹೇಳ್ಬೋದು. ಅಂದರೆ ಜುಲೈಯಲ್ಲಿ 3 ದಿನ ಮತ್ತು ಆಗಸ್ಟ್ ಬರುವಂಥದ್ದು. ಹಾಗೆ ಈ ವಾರ ಟೋಟಲಿ ನೋಡೋದಾದರೆ ಈ ಕೆಲವು ರಾಶಿಗಳಿಗೆ ತುಂಬಾ ಒಳ್ಳೆಯದಿದೆ. ಈ ಒಂದು ಗ್ರಹಗಳ ಕೂಡುವಿಕೆ ಮತ್ತು ಅದರಿಂದ ಉಂಟಾಗುವ ಒಂದು ಯೋಗದಿಂದ. ನೆಕ್ಸ್ಟ್ ನೋಡುವಂಥದ್ದು ಕನ್ಯಾ ರಾಶಿ. ಈ ವಾರ ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸು ಲಭಿಸುವುದು. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳ ಕೊನೆಯ ವಾರ ಮತ್ತು ಆಗಸ್ಟ್ ತಿಂಗಳ ಮೊದಲ ವಾರ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸು ಲಭಿಸಲಿದೆ. ಈ ವಾರ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಹೆಚ್ಚಾಗುವಂಥದ್ದು, ಅದರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯುವಂಥದ್ದು. ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಕೃಪೆ ನಿಮ್ಮ ಮೇಲಿರಲಿದೆ. ಕೆಲಸ ಮಾಡುವ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಂಥದ್ದು. ಮನೆಯಲ್ಲಿ ಈ ವಾರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ನಿಮ್ಮ ಆದಾಯ ಹೆಚ್ಚಾಗುವುದರೊಂದಿಗೆ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ವಾರದ ಕೊನೆಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ
ಏನು ಕೆಲವೊಂದು ಖುಷಿಯ ಸುದ್ದಿಯನ್ನು ಪಡೆಯುವಂಥದ್ದು. ಈ ವಾರ ಇನ್ನು ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ. ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು ಅಂತ ಹೇಳಬಹುದು. ನೆಕ್ಸ್ಟ್ ನೋಡುವಂಥದ್ದು ಧನುರಾಶಿ. ಈ ವಾರ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸುವಂಥದ್ದು. ಧನುರಾಶಿಯ ಸೇರಿದ ಜನರು ಜುಲೈ ತಿಂಗಳ ಈ ಒಂದು ವಾರದಲ್ಲಿ, ಅಂದರೆ ಜುಲೈ ಕಡೆ ಕೆಲವು ದಿನಗಳು ಮತ್ತು ಆಗಸ್ಟ್ ಕೊನೆಯ ವಾರದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದ ಕಾರ್ಯನಿರತರಾಗುವಿರಿ. ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಜವಾಬ್ದಾರಿಯನ್ನು ಪಡೆಯುವಂಥದ್ದು. ನೀವು ನಿಮ್ಮ ಉತ್ಸಾಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದರಿಂದ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ಸು ಗಳಿಸುವಂಥದ್ದು. ನಿಮ್ಮ ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ಬೆಂಬಲಕ್ಕೆ ನಿಲ್ಲುವಂಥದ್ದು. ನೀವು ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಆ ಪಡೆಯುವಿಕೆಯಲ್ಲಿ ಯಶಸ್ಸು ಗಳಿಸುವಂಥದ್ದು. ಈ ವಾರ ನೀವು ಶುಭ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು. ಪ್ರೀತಿಯಲ್ಲಿ ಇರುವವರಿಗೆ ಈ ವಾರ ವಿವಾಹ ಯೋಗ. ಈ ವಾರ ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯುವಂಥದ್ದು ಅಂತಲೇ ಹೇಳ್ಬೋದು. ಇದು ಧನುರಾಶಿಯವರಿಗೆ ಕೂಡ ಈ ಒಂದು ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜುಲೈ ಲಾಸ್ಟ್ ವಾರ ಮತ್ತು ಆಗಸ್ಟ್ ಮೊದಲ ವಾರ ಒಟ್ಟಿಗೆ ಬರುತ್ತೆ ಅಲ್ವಾ. ಬುಧವಾರ ತನಕ ಜುಲೈ, ಅನಂತರ ದಿನಗಳು ಬರುವಂಥದ್ದು ಆಗಸ್ಟ್. ಟೋಟಲಿ ಈ ವಾರ ಈ ರಾಶಿಯ ಜನರಿಗೆ ತುಂಬಾ ಎಲ್ಲ ವಿಷಯಗಳಲ್ಲೂ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಮೀನರಾಶಿ. ಈ ವಾರ ನಿಮಗೆ ಭಾರಿ ಧನ ಲಾಭ. ಮೀನರಾಶಿಗೆ ಸೇರಿದ ಜನರಿಗೆ ಈ ವಾರ ಅನುಕೂಲಕರ. ಈ ವಾರ ನೀವು ಯಾವುದೇ ಮಹತ್ವಪೂರ್ಣ ಕಾರ್ಯದಲ್ಲಿ ದೊಡ್ಡ ಯಶಸ್ಸು ಗಳಿಸುವಂಥದ್ದು. ಈ ವಾರದ ಆರಂಭದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಪಡೆಯುವಂಥದ್ದು. ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣವಿರುವುದು. ಈ ವಾರ ನೀವು ಹಳೆಯ ಹೂಡಿಕೆಯಿಂದ ಬಹಳಷ್ಟು ಧನ ಲಾಭವನ್ನು ಪಡೆಯುವಂಥದ್ದು. ನೀವು ಈ ವಾರ ಹಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಹೊಂದುವಂಥದ್ದು. ಕುಟುಂಬದವರ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಕೆಲಸ ಮಾಡುವ ಮೀನರಾಶಿಯವರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರಲಿದೆ. ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗುವಂಥದ್ದು. ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಪ್ರಗತಿ ನಿಧಾನವಾಗಿ ಗಳಿಸಿದರೂ ಕೂಡ ಅದರಲ್ಲಿ ಲಾಭವನ್ನು ಪಡೆಯುವಂಥದ್ದು. ಹಾಗೆಯೇ ನೀವು ಮನೆಯವರೊಂದಿಗೆ ತೀರ್ಥಯಾತ್ರೆಗೆ ತೆರಳುವ ಯೋಗ ಇರುವಂಥದ್ದು ಈ ವಾರದಲ್ಲಿ. ಇವೆಲ್ಲ ರಾಶಿಗಳಿಗೆ ಒಂದು ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ವೃತ್ತಿಯಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಈ ವಾರ ಅಂತ ಹೇಳ್ತಾ, ಈ ಥರ ಅರ್ಥಪೂರ್ಣ ಮಹತ್ವಪೂರ್ಣ ವೀಡಿಯೋಗಳಿಗಾಗಿ ಏನು ಮಾಡಬೇಕು, ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.